ಸರ್ ನಾಳೆ ಬೃಹತ್ ಹೋರಾಟವನ್ನು ನಿಮ್ಮ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಸೊ ಪ್ಲಾನ್ ಏನು, ಯಾವ ರೀತಿ ಇರುತ್ತೆ, ಸರ್ಕಾರದ ಏನಾಗಲ್ಲ? ನಾನು 2 ದಿನಗಳ ಹಿಂದೆ ಪತ್ರಿಕಾಗೋಷ್ಠಿ ಕರೆದು ಬಹಳ ಸ್ಪಷ್ಟವಾಗಿ ಹೇಳಿದ್ದೇನೆ. ಈ 5 ಗ್ಯಾರಂಟಿಗಳನ್ನೇ ಪ್ರಮುಖವಾದಂಥ ಒಂದು ಅಂಶವನ್ನ ಮುಂದಿಟ್ಟು ರಾಜ್ಯದ ಜನತೆಗೆ ಅವರ ಪ್ರಣಾಳಿಕೆಯಲ್ಲಿ ಕೊಟ್ಟಂತ ಭರವಸೆಗಳೇನಿದೆ, ಇಲ್ಲಿಯವರೆಗೂ ಕೂಡ ರಾಜ್ಯದ ಜನತೆಗೆ ಕೊಟ್ಟಿರ್ತಕ್ಕಂಥ ಭರವಸೆಗಳು ಯಾವುದು ಕೂಡ ಈಡೇರ್ತಾ ಇಲ್ಲ. ಅದರಲ್ಲೂ ಅವರೇ ಕೊಟ್ಟಿರ್ತಕ್ಕಂಥ ಕಮಿಟ್ಮೆಂಟ್, ನಾವೇನು ಈ ಕಮಿಟ್ಮೆಂಟ್ ಕೊಡಿ ಅಂತಕ್ಕಂಥದ್ದು ರಾಜ್ಯದ ಜನ ಆಗಲಿ ಅಥವಾ ನಾವು ಯಾರು ಕೇಳಿದವರಲ್ಲ. ಅವರೇ ಈಗ ತಿಂಗಳ 2,000 ರೂಪಾಯಿ ಕೊಡ್ತೇವೆ ಅಂತಕ್ಕಂಥ ಕಮಿಟ್ಮೆಂಟ್ ಏನು ಕೊಟ್ಟಿದ್ರು, ಇಷ್ಟೇ ಅಲ್ಲ, ಇವತ್ತು ಮೈಕ್ರೋ ಫೈನಾನ್ಸ್ ಇರ್ಬೋದು, ಅದೇ ರೀತಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಇಟ್ಟಿರ್ತಕ್ಕಂಥ ನಿಗಮದ ಹಣಗಳು ಯಾವ ರೀತಿ ಇವತ್ತು ಎಲ್ಲೆಲ್ಲಿ ಇವತ್ತು ಅದನ್ನ ಬಳಕೆ ಮಾಡ್ಕೊಂಡಿದ್ದಾರೆ, ಎಲ್ಲಿ ಕೈ ಬಿಟ್ಟಿದ್ದಾರೆ, ಏನೇನಾಗಿದೆ, ಅಷ್ಟೇ ಅಲ್ಲ, ಬೆಳಗ್ಗೆ ನಾವು ಪತ್ರಿಕೆಯಲ್ಲಿ ಓದ್ಬೇಕಾದ್ರೆ ನೋಡ್ತಾ ಇದ್ವಿ, ಕಲ್ಯಾಣ ಕರ್ನಾಟಕದ ಕಲ್ಯಾಣಕ್ಕೋಸ್ಕರ ಇಟ್ಟಿರ್ತಕ್ಕಂಥ ಅಭಿವೃದ್ಧಿ ಹಣ ಕೂಡ ಯಾವುದೇ ರೀತಿ ಕಲ್ಯಾಣ ಕರ್ನಾಟಕದ ಒಂದು ಕಲ್ಯಾಣಕ್ಕೆ ಬಳಕೆ ಆಗ್ತಾ ಇಲ್ಲ ಅಂತಕ್ಕಂಥದ್ದು ಕೂಡ ಬೆಳಗ್ಗೆ ಪತ್ರಿಕೆ ತೆಗೆದಾಗ ನಾವೆಲ್ಲ ಗಮನಿಸಿದ್ದೇವೆ. ಈ ನೆಲೆಯಲ್ಲಿ ಸಾಕಷ್ಟು ವಿಷಯಗಳ ಬಗ್ಗೆ ಈಗ ಫ್ರೀಡಂ ಪಾರ್ಕ್ನಲ್ಲಿ ನಾಳೆ ದಿನ ಬೆಳಗ್ಗೆ ಒಂದು 11:30 ಗಂಟೆಗೆ ಪಕ್ಷದ ಎಲ್ಲ ಮುಖಂಡರುಗಳು ಕಾರ್ಯಕರ್ತರೆಲ್ಲ ಸೇರಿ ಸರ್ಕಾರಕ್ಕೆ ಒಂದು ಎಚ್ಚರಿಸ್ತಕ್ಕಂಥ ಒಂದು ಕೆಲಸವನ್ನ ಮಾಡ್ತಕ್ಕಂಥದ್ದಕ್ಕೆ ನಾಳೆಯ ದಿನ ಒಂದು ಪ್ರತಿಭಟನೆಯನ್ನು ಕರೆದಿದ್ದೇವೆ.